ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಬೆಳಗ್ಗೆನೇ ನಮ್ಮ ಮನೇಲಿ ಮೀನು ತಂದಿದ್ರು. ಏನೆಲ್ಲ ಮೀನು ತಂದಿದ್ರು ಅಂತ ನಿಮಗೆ ತೋರಿಸ್ತೀನಿ. ಈ ಮೀನನ್ನ ಎಲ್ಲಿಂದ ತಂದಿದ್ರು ಅಂದರೆ ಮಂಗಳೂರಿಂದ ತಂದಿದ್ರು. ಹಾಗೆ ಐಸ್ ಪ್ಯಾಕ್ ಹಾಕ್ಕೊಂಡು ತಂದಿದ್ರು. ನೋಡಿ, ಅವ್ರಿಗೆ ತೆಗಿಯೋಕ್ಕಾಗ್ತಿಲ್ಲ. ನಮ್ಮ ಮನೆಯವ್ರು ಮತ್ತು ನಮ್ಮ ಮಾವ ತೆಗಿತಿದ್ದಾರೆ. ಫುಲ್ ಐಸ್ ಹಾಗೇ ಇತ್ತು. ನಿನ್ನೆ ತೊಗೊಂಡಿರೋದು, ಮೊನ್ನೆ ನೈಟ್ ತೊಗೊಂಡಿರೋದು. ಅದು ಬಂದು ಇವತ್ತು ತೆಗಿತಾ ಇರೋದವರು ಬೆಳಗ್ಗೆ ಬಂದು. ನೋಡಿ ಏನೆಲ್ಲ ಮೀನು ತಂದಿದ್ರು, ಹೇಗೆ ಎಲ್ಲ ಏನೆಲ್ಲ ಮಾಡಿದ್ವಿ ಮೀನಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೈಸ್, ಬೆಳಗ್ಗೆನೆ ಮಂಗಳೂರಿಂದ ಮೀನು ಬಂದಿದ್ದಾವೆ ನೋಡಿ. ಮಾವ ಎಲ್ಲ ಸರ್ಚಿಂಗು ಮೀನು, ಭಾಳ ಮೀನು ತಂದಿದ್ದಾರೆ ನಮ್ಮ ಮನೆಯವರು. ನೋಡಿ ನೆಟ್ಟು ವಿಡಿಯೋ ಮಾಡ್ತಾರೆ. ಇದೇ ಬಾಕ್ಸಲ್ಲಿ ತಂದಿರೋದು ಇಷ್ಟು ಮೀನು. ಯಾರಾದರೂ ತರಬೇಕಂದ್ರೆ ತಗೊಂಬರ್ರಿ, ಈ ಥರ ಐಸ್ ಬಾಕ್ಸಲ್ಲಿ. ನೋಡ್ರಿ, ನಮ್ಮ ಮನೆಯವರು ಇವಾಗಷ್ಟೇ ಬಂದಿದ್ದಾರೆ, ಮೀನು ತಗೊಂಬಂದಿದ್ದಾರೆ. ಬೆಳಗ್ಗೆನೇ ಏನೋ ಅಂಗಡಿ ತಗೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ. ತಿಂಡಿ ಪ್ರಿಪೇರಿಂಗ್ ನಡೀತಾ ಇದೆ. ಮಶ್ರೂಮ್ ಸಿಕ್ಕಿದೆ ನೋಡಿ, ಮತ್ತೆ ಸಿಕ್ಕಿದೆ. ಈಗ ಟೋಟಲ್ 3 ಬಾರಿ ಸಿಕ್ಕಿರೋದು. ನಿನ್ನೆ ಮತ್ತೆ ಇವತ್ತು ಬೆಳಗ್ಗೆ ಮತ್ತೆ ಸಿಕ್ಕಿರೋದು. ನಿನ್ನೆ ಸಿಕ್ಕಿರೋ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ. ಇಷ್ಟೊಂದು ಮೀನು. ಇದು ಬೆಳ್ಳಂಜ, ಇದು ಬಂಗಡೆ, ಇದು ತಾರ್ಲೆ, ಇದು ಗೊತ್ತಿಲ್ಲ ಗೈಸ್ ಯಾವುದು ಅಂತ, ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇದು ಫ್ರೈ, ಇದು ಬಂದು ಫ್ರೈ, ಇದು ಸಾಂಬಾರಂತೆ, ಅದು ಸಾಂಬಾರಂತೆ. ನೋಡ್ಬೇಕು ಏನಾಗುತ್ತೋ. ಮಗಳಿಗೆ ಇಷ್ಟು ತಿಂಡಿ ತಗೊಂಬಂದಿಲ್ಲ ನಮ್ಮ ಮಾವ. ಮತ್ತೆ ನೋಡಿ ತಿಂಡಿ ಅಂತ ನನ್ನ ಮಗಳಿಗೆ. ಯಾವ್ದು ಬೇಕಾ? ಯಾವ್ದು ಬೇಕೋ? ಎಲ್ಲ ಬೇಕಾ ಬುಜ್ಜಿ? ಯಾವ್ದು ಬೇಕು? ಫಿಶ್ ಫ್ರೈ ಮಸಾಲ ನೋಡಿ, ಕಬಾಬ್ ಮಸಾಲ. ಈಗ ಇದಕ್ಕೆ ಮಿಕ್ಸ್ ಮಾಡೋದು. ಈ ಕಡೆ ಬಂದು ಫಿಶ್ ಫ್ರೈಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಅಂದರೆ, ಸ್ವಲ್ಪ ಸಾಲ್ಟು, ಹಾಗೆ ಕಬಾಬ್ ಪೌಡರ್ ತೋರಿಸಿದ್ನಲ್ಲ ಆ ಪೌಡರ್, ಫಿಶ್ ಕಬಾಬ್ ಪೌಡರ್, ಹಾಗೆ ಚಿಲ್ಲಿ ಪೌಡರ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕಾರ್ನ್ಫ್ಲವರ್ ಹಾಕಿದ್ದೀನಿ. ಒಂದು ಎಗ್ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೋಟಿಂಗ್ ಚೆನ್ನಾಗಿ ಕುಂದ್ರತ್ತೆ. ಹಾಗೆ ಫಿಶ್ನ ಸ್ವಲ್ಪ ಒಂದು ತಾಸು ಗಟ್ಟಲೆ ಮುಚ್ಚಿಡಬೇಕು, ನೆನಿಬೇಕು ಚೆನ್ನಾಗಿ. ನೋಡಿ ಆಲ್ರೆಡಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ. ಈ ಮೀನು ಇಲ್ಲಿ ಸಾಂಬಾರಿಗೆ ಫ್ರೈ ಮಾಡ್ತಾ ಇದ್ದೀವಿ, ಮಸಾಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಇದಿಷ್ಟು ಫಿಶ್ ಸಾಂಬಾರು ಮಾಡಬೇಕೀಗ. ಇದಿಷ್ಟು ಮೀನನ್ನ ಸಾಂಬಾರು ಮಾಡೋದು ನಾವು. ನನ್ನ ಮಗಳಿಗೆ ನಿದ್ದೆ ಬರ್ತಿದೆ ನೋಡಿ. ಮಗ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಒಂದು ಸಬ್ಸ್ಕ್ರೈಬರ್ ಆಗ್ತೀರಾ. ಹಾಗೆ ಲೈಕ್ ಆ್ಯಂಡ್ ಶೇರ್ ಕೊಡೋದ್ರಿಂದ ನನಗೊಂದು ವ್ಯೂಸ್ ಸಿಗುತ್ತೆ. ಪ್ಲೀಸ್ ನನಗೆ ವ್ಯೂಸ್ ಕೊಡಿ, ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಈ ಕಡೆ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಖಾರ ಪುಡಿ ಮತ್ತು ಧನಿಯಾ ಪೌಡರ್, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಹೊಡ್ಕೋಬೇಕು. ಚೆನ್ನಾಗಿ ರುಬ್ಬಿ ಸಾಂಬಾರು ಮಾಡ್ತೀವಿ. ಮೀನು ಸಾರು ನೋಡಿ, ಬಂಗಡೆ ಮೀನು ಸಾರ ಸ್ವಲ್ಪ ಮಾಡಿ. ಬಂಗಡೆ ಮೀನು ಸಾರ ಈ ಕಡೆ, ಬಂಗಡೆ ಮೀನು ಸಾರು ನೋಡಿ. ಪಾತ್ರೆ ಪ್ಲೇಟ್ ಸುಡ್ತಾ ಇದೆ, ಆಫ್ ಮಾಡ ನೋಡಿ. ಇದು ಯಾವ ಮೀನೋ ಗೊತ್ತಿಲ್ಲ ಗೈಸ್, ಇದು ದೇವರಾಣೆ, ನಮಗೆ ಸಮುದ್ರದಲ್ಲಿರೋರಿಗೆ ಗೊತ್ತಿಲ್ಲ ನೋಡಿ. ಇಷ್ಟು ಅಣಬೆ ಆಗಿದೆ. ಅದು ಅಣಬೆ ಸಾರು ರೆಡಿ.
ಮೀನು ಸಾರು ರೆಡಿ ಫ್ರೈ ರೆಡಿ ಆಗ್ತಿದೆ. ಬನ್ನಿ ಎಲ್ಲ ಊಟ ಮಾಡೋಣ. ನೋಡಿ ಮೀನು ಫ್ರೈ. ನೋಡಿ ಇಷ್ಟು ಫ್ರೈ ಆಗಿದೆ. ಗೈಸ್ ಊಟ ನೋಡಿ, ಮೀನು ಸಾರು, ಅನ್ನ ಸಾರು.